ದೌರ್ಜನ್ಯಕ್ಕೊಳಗಾದ ಕೊಲ್ಲೂರಿನ ದಲಿತ ಮಹಿಳೆಯ ಮನೆಗೆ ಬೈನೂರು ಶಾಸಕರಾದ ಗುರುರಾಜ್ ಗಂಟಿಹೊಳೆ ಭೇಟಿ ನೀಡಿ ಪರಿಶೀಲಿಸಿದರು. ತಕ್ಷಣ ಆಕೆಯ ಕುಟುಂಬಕ್ಕೆ ಪುನರ್ವಸತಿ ಕಲ್ಪಿಸಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿದರು. ಕೊಲ್ಲೂರಿನ ಗಂಗಾ ಕೊರಗ ಅವರ ಮನೆಗೆ ಭೇಟಿ ಮಾಡಿದ್ದೇವೆ. ಅಧಿಕಾರಿಗಳು ಸಹಿತ ಬಂದಿದ್ದಾರೆ, ಅವ್ರ ಜೊತೆ ಮಾತಾಡಿದ್ದೇವೆ. ಸಂಘಟನೆಗಳಿದ್ದಾರೆ, ಸ್ಥಳೀಯ ಮುಖಂಡರೆಲ್ಲ ಇದ್ದಾರೆ. ಕೋರ್ಟ್ ಆರ್ಡರ್ನ ಎಳೆ ಹಿಡ್ಕೊಂಡು ಅವರ ಮನೆಯನ್ನು ಡೆಮೊಲಿಷ್ ಮಾಡಲಾಗಿದೆ. ಅದು ಕೋರ್ಟ್ ಪ್ರಶ್ನೆ, ಕೋರ್ಟಲ್ಲಿ ಕೇಳಬೇಕು. ಅದನ್ನ ಸಂಘಟನೆಯವರು ವಾಪಸ್ ಫಾಲೋಅಪ್ ಮಾಡ್ತಾರೆ. ಆದರೆ ನಮ್ಮ ಪ್ರಶ್ನೆ ಇರೋದು, ನಮ್ಮ ಜಿಲ್ಲೆಯಲ್ಲಿ ಸುಮಾರು 10,000ದಷ್ಟು ಕೊರಗರಿದ್ದಾರೆ. ಅಷ್ಟೂ ಜನರಿಗೆ ಮನೆ ಕಟ್ಟಿಕೊಡಬೇಕಾದ ವ್ಯವಸ್ಥೆ ಅದು ಜಿಲ್ಲಾಡಳಿತದ್ದು. ಯಾರಿಗೆ ಮನೆ ಇಲ್ಲ, ನಿವೇಶನ ಇಲ್ಲ, ಬೇರೆಯವರೆಲ್ಲ ಬಂದು ಅರ್ಜಿ ಹಾಕ್ತಾರೆ. ಕೊರಗರು ಅಂತೇಳಿ ಹೇಳಿದರೆ ಅವರು ಅರ್ಜಿ ಸಹಿತ ಹಾಕೋದಷ್ಟು ಸಂಕೋಚ ಇರುವಂಥ ಸ್ವಭಾವದವರು. ಇನ್ನು ಸಂಘಟನೆಯವರು, ಸ್ಥಳೀಯ ಮುಖಂಡರು ಮತ್ತಾರೋ ಅವ್ರು ಬೆನ್ನಿ ನಿಲ್ಲಿಸಬೇಕಷ್ಟೆ. ಸ್ಥಳೀಯ ಪಂಚಾಯತ್ ಅಧ್ಯಕ್ಷರಾಗಿದ್ದಂಥ ಸಂತೋಷ್ ಭಟ್ರು ಸಹಿತ ಅವ್ರ ಜೊತೆಗೆ ಮಾತಾಡಿ ಇಲ್ಲಿ ಯಾವ್ದಾದ್ರು ಸ್ಥಳ ಇದೆಯಾ, ಮನೆ ಕಟ್ಕೊಡ್ಲಿಕ್ಕೆ ನಾವು ತಯಾರಿದ್ದೇವೆ ಅನ್ನುವಂಥ ಮಾತುಕತೆ ಎಲ್ಲ ಹಿಂದೆ ಮಾಡಿದರು. ಈಗಲೂ ಸಹಿತ ನಾವು ಹೇಳ್ತಾ ಇರೋದು 3 ದಿವಸಗಳ ಗಡುವು ಕೊಡ್ತಾ ಇದ್ದೇವೆ. ಆಯಿತು, ಕೋರ್ಟ್ ಆರ್ಡರ್ ಅಂತೇಳಿ ಹೇಳಿ ನೀವು ಅವರನ್ನು ಇಲ್ಲಿ ಇರಬಾರ್ದು, ಇದು ಕೋರ್ಟಿನ ಪ್ರಕಾರ ಬೇರೆ ಸ್ಥಳ ಅಂತೇಳಿ ಹೇಳಿದ್ರಿ. ಆದರೆ ಅವ್ರು ಇರಬೇಕಾದಲ್ಲಿ, ಅವ್ರಿಗೆ ಮನೆ ಇಲ್ಲ, ಜಾಗ ಇಲ್ಲ, ಇರಬೇಕಾದಲ್ಲಿ ಒಂದು ನಾಗರಿಕ ಸಮಾಜದಲ್ಲಿ ಒಂದು ಸಮಾಜಕ್ಕೆ ಜಾಗ ಇಲ್ಲ, ಮನೆ ಇಲ್ಲ ಅಂತೇಳಿ ಹೇಳಿ ಸೀದಾ ಅವರನ್ನು ದಾರಿ ಮೇಲೆ ಬಿಡುವಂಥದ್ದನ್ನು ನಾವು ಒಪ್ಪಲಿಕ್ಕಾಗೋದಿಲ್ಲ. ಆ ಸಮಾಜದ ಪರವಾಗಿ, ಅವರೆಲ್ಲರ ಪರವಾಗಿ ನಾನು ಹೇಳ್ತಾ ಇರೋದು, ಇನ್ನೂ 3 ದಿನಗಳ ಗಡುವು ಕೊಡ್ತಾ ಇದ್ದೇವೆ. ಜಿಲ್ಲಾಡಳಿತದ ಜವಾಬ್ದಾರಿ ಅವರಿಗೆ ಜಾಗ ಎಲ್ಲಿ, ಮನೆ ಎಲ್ಲಿ ಅನ್ನುವಂಥದ್ದನ್ನು ನಿಶ್ಚಯ ಮಾಡಿ ತಕ್ಷಣ ಉತ್ತರ ಕೊಡಬೇಕು. 3 ದಿನದೊಳಗಡೆ ಇದಕ್ಕೇನಂತ ಗಂಭೀರವಾದಂಥ ರಿಸಲ್ಟ್ ಜಿಲ್ಲಾಡಳಿತ ಕೊಡದೇ ಇದ್ದರೆ ನಾನು ನಿರಶನ ಕೂತ್ಕೊಳ್ತೇನೆ. ಈ ಸಮಾಜವನ್ನು ಬಿಟ್ಟುಕೊಡುವ ಪ್ರಶ್ನೆ ಇಲ್ಲ. ಇದಕ್ಕೆ ಯಾರೆಲ್ಲ ಸಹಾಯಕ್ಕೆ ಬರ್ತಾರೆ, ಅವ್ರ ಜೊತೆಗಿರ್ತಾರೆ, ಬರುವವ್ರು ಬರ್ಬೋದು. ಆದರೆ ಅವರಿಗೆ ಅನ್ಯಾಯ ಮಾತ್ರ ಆದದನ್ನು ನೋಡಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಷ್ಟು ಪಾಪದ ಮನುಷ್ಯರವರು, ಪಾಪದ ಜನಾಂಗ ಅವರು. ಹಾಗಾಗಿ 3 ದಿನಗಳ ಒಳಗಾಗಿ ಅವರಿಗೆ ಸ್ಥಳ ಮತ್ತು ಮನೆ ಇದು ಜಿಲ್ಲಾಡಳಿತ ಮಾಡಬೇಕು. ಇದು ಜಿಲ್ಲಾಡಳಿತದೇ ಜವಾಬ್ದಾರಿ. ಕೋರ್ಟ್ ಆರ್ಡರ್ ಕಾನೂನಿನ ಪ್ರಕಾರ ಇಂಥಲ್ಲಿ ಇರಬಾರ್ದು ಅಂತೇಳಿ ನಿಶ್ಚಯ ಮಾಡುವ ಅವರು ಎಲ್ಲಿ ಇರಬೇಕು ಅಂತೇಳಿ ಹೇಳಿ ನಿಶ್ಚಯ ಮಾಡಬೇಕಾದ ಜವಾಬ್ದಾರಿ ಅವರದ್ದಿದೆ. ಸಂಘಟನೆಗಳು ಸಹಿತ ಬಂದಿದ್ದಾರೆ, ಮಾತಾಡ್ತಾ ಇದ್ದೇವೆ. ಅವರು ಸಹಿತ ಯೋಚನೆ ಮಾಡಿ ಹೇಳಬೇಕು. ಇದುವರೆಗೆ ಅವರ ಕಾನೂನು ಫೈಟ್, ಲೀಗಲ್ ಫೈಟ್ ಯಾಕೆ ಫೇಲ್ ಆಯಿತು ಅನ್ನೋದನ್ನು ಅವ್ರ ಹತ್ರ ಒಂದು ಸತಿ ಗಮನಿಸಲಿಕ್ಕೆ ಕೇಳ್ಕೊಂಡಿದ್ದೇನೆ. ಅವರು ಅದನ್ನು ಮಾಡ್ತೇವೆ ಅಂತ ಹೇಳಿದ್ದಾರೆ. ಆದರೆ ಯಾವುದೇ ವಿಷಯಕ್ಕೂ ಸ್ಥಳ ಮತ್ತು ಮನೆ, ನಿವೇಶನ ಮತ್ತು ವಸತಿ ಇದು 2ಕ್ಕೆ 3 ದಿನದ ಗಡುವು ಕೊಡೋದು. ಇದು ಇಲ್ಲದೇ ಇದ್ದರೆ ಇಡೀ ಕ್ಷೇತ್ರಾದ್ಯಂತ ಕಾರ್ಯಕರ್ತರು ನನ್ನ ಜೊತೆಗಿರ್ತಾರೆ. ನಾವು ಅನಿರ್ದಿಷ್ಟಾವಧಿ ನಿರಾಶನ ಕೂತ್ಕೊಳ್ತೇವೆ, ಮತ್ತೆ ಹೇಳುವುದಿಲ್ಲ. ಹಾಗಾಗಿ 3 ದಿನಗಳ ಒಳಗಡೆ ನಮಗೆ ರಿಸಲ್ಟ್ ಕೊಡಬೇಕು ಅನ್ನೋದನ್ನು ಇಲ್ಲೆಲ್ಲರ ಮುಖಂಡರು, ಸ್ಥಳೀಯ ಮುಖಂಡರು ಮತ್ತು ದಲಿತ ಸಂಘಟನೆಗಳ ಮುಖಂಡರ ಜೊತೆಗೆ ನಿಂತು ನಾನು ಹೇಳ್ಕೊಳ್ತಾ ಇದ್ದೇನೆ. ಹಾಗಾಗಿ 3 ದಿವಸದ ಗಡುವನ್ನು ಸೀರಿಯಸ್ ಆಗಿ ತಗೊಳ್ಬೇಕು ಅನ್ನೋದನ್ನು ಈ ಮೂಲಕ ಮನವಿ ಮಾಡ್ತಿದ್ದೇನೆ.